ಉತ್ಕೃಷ್ಟವಾದದ್ದು, ಎತ್ತರವಾದದ್ದು, ಅತೀತವಾದದ್ದು ಎಲ್ಲವೂ ಕೂಡ ನಾವು ದೇವರು ಅಂತೀವಿ. ಓಂ ಪರಮಾತ್ಮ ಅದು ದೇವಶಕ್ತಿ, ಅವನದೇ ಶಕ್ತಿ, ಅವನದೇ ಥಾಟ್, ಅವನದೇ ಫೀಲಿಂಗ್, ಅದು ಓಂಕಾರ, ಅವನದೇ ಮಾತದು. ಅದರಲ್ಲೇ ಇಚ್ಛೆ ಇದೆ, ಅದರಲ್ಲೇ ಕ್ರಿಯೆ ಇದೆ, ಅದರಲ್ಲೇ ಲಯ ಶಕ್ತಿ ಎಲ್ಲವೂ ಇದೆ. ಅದು ದೇವರೇ ಅದನ್ನು ಚಿಂತೆ ಮಾಡ್ತಾ ಇದ್ದಾನೆ. ಓಂ 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 ಅಂತ ಅವನ ಧ್ವನಿನೇ, ಅವನೇ ಭೂಮಿಯನ್ನ ಬೆಳಗಿಸ್ತಾ ಇರೋದು ಆ ಶಕ್ತಿ. ಸ್ವರ್ಗವನ್ನ ಭುವಃ ಸುವಃ, ಓಂ ಭೂಹು ಓಂ ಭುವ ಸುವಃ, ಇದನ್ನ ಅವನು ಬೆಳಗಿಸ್ತಾ ಇದ್ದಾನೆ. ಹೈ ಪ್ಲೇನ್ ಅದು ಸ್ವರ್ಗ ಅಂದರೆ ಇಟ್ಸ್ ಅ ಹೈಯರ್ ಪ್ಲೇನ್ಸ್. ನಮ್ಮಲ್ಲೂ ಕಾನ್ಷಿಯಸ್ನೆಸ್ ಹೈ ಪ್ಲೇನಲ್ಲಿದ್ದಾಗ ಆ ಸ್ವರ್ಗದ ಅನುಭವ ಆಗತ್ತೆ. ಎಲ್ಲದರೊಳಗೂ ಇದ್ದಾನೆ. ಅವನು ಯಾರು? ಅವನು ಯಾವ ಥರ ಕಾಣ್ತಾ ಇದ್ದಾನೆ? ಅವನು ಒಂಥರ ಸವಿತ್ರ ದೇವತೆ, ಸೂರ್ಯನ ಭಾಗ, ಅಂಶ, ಸವಿತ್ರ ಫಾರಮ್ನಲ್ಲಿದ್ದಾನೆ ಅವನು. ಓಂ ಭೂಹು ಓಂ ಭುವ ಓಂಸ ಓಂ ಭೂರ್ಭುವಸ್ವ ತತ್ ಸವಿತೃವರೇಣ್ಯಂ ವರೇಣ್ಯಂ, ಇಂಥವನ್ನ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ. ಭರ್ಗೋ ದೇವಸ್ಯ ಧೀಮಹಿ, ನನ್ನ ಬುದ್ಧಿಯನ್ನು ನೀನು ಅದೇ ಥರ ಬೆಳಗು, ಇಲ್ಲೂ ಕೂಡ ಬಾ, ಅಲ್ಲಿ ಬಂದಂಗೆ ಇಲ್ಲೂ ಬಾ. ಇಲ್ಲೂ ಭೂಮಿ ಇದೆ, ಇಲ್ಲೂ ಸ್ವರ್ಗ ಇದೆ, ಇಲ್ಲೂ ಆಕಾಶ ಇದೆ, ಇದು ಒಂದು ಪಿಂಡಾಂಡ ಬ್ರಹ್ಮಾಂಡ ಇದ್ದಂಗೆ, ಇಲ್ಲೂ ಬೆಳಗು, ನನ್ನ ಬುದ್ಧಿಯನ್ನು ಬೆಳಗು, ಆವಾಗ ಬೆಳಕು ನನಗೆ ಕಾಣಿಸುತ್ತೆ ಅಂತ ಗಾಯತ್ರಿ ಮಂತ್ರ ಹೇಳುವಾಗ ನಾವು ಸ್ಪಷ್ಟವಾಗಿ ಕೇಳಿಕೊಂಡು ಧಿಯೋನ ಹೃದಯೋ ಯೋನ ಪ್ರಚೋದಯಾತ್ ಅಂತ ಪ್ರತಿದಿನ ಕೇಳಿದ್ರೆ